ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಿಗೆ ಸನ್ಮಾನ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. 600ರಲ್ಲಿ 540 ಅಂಕ ಪಡೆದ ಅರ್ಜುನ್ ದಿಲೀಪ್ಗೆ ಗೌರವ. ವಿವಿಧ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷದ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾರ್ಥಿ ಅರ್ಜುನ್ ದಿಲೀಪ್ ಅವರು 600ರಲ್ಲಿ 540 ಅಂಕಗಳನ್ನು ಪಡೆದು ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಈ ಸಾಧನೆಗೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಅವರನ್ನು ಸನ್ಮಾನಿಸಿದ್ದರು. ಇದೇ ಸಂದರ್ಭದಲ್ಲಿ ಕಲಾ ವಿಭಾಗದಿಂದ ಮಾಣಿಕ್ ಪ್ರಭು 77% ಮತ್ತು ವಿನೋದ್ 65 ಅಂಕಗಳನ್ನು ಗಳಿಸಿದ್ದು, ವಾಣಿಜ್ಯ ವಿಭಾಗದಲ್ಲಿ ಅಮೂಲ್ 74, ಅಬ್ದುಲ್ ಮೊಯಿ 67 ಹಾಗೂ ಮನೋಜ್ ರಾಜ್ 62 ಉತ್ತಮ ಸಾಧನೆ ಮಾಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಶಂಶೇರ್ 77, ಇಶಾನ್ 69, ಸಂದೇಶ್ 69 ಮತ್ತು ಮೊಹಮ್ಮದ್ ಸೈಫ್ 61 ಅಂಕಗಳನ್ನು ಪಡೆದು ಕಾಲೇಜಿನ ಹೆಸರು ಮೆರೆದಿದ್ದಾರೆ. ಕಾಲೇಜಿನ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ 100ಕ್ಕೆ 100 ಫಲಿತಾಂಶ ದಾಖಲಾಗಿದ್ದು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಪೈಕಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ಕಾಲೇಜಿನ ಹೆಮ್ಮೆಯ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ 2026-27ನೇ ಸಾಲಿನ ದಾಖಲಾತಿಗಳು ಈಗಾಗಲೇ ಪ್ರಾರಂಭಗೊಂಡಿದ್ದು, ಈ ವರ್ಷದಿಂದ ಬಾಲಕರ ಜೊತೆಗೆ ಬಾಲಕಿಯರು ಪ್ರವೇಶ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಕಾಲೇಜಿನಲ್ಲಿ ನುರಿತ ಹಾಗೂ ಅನುಭವಿ ಉಪನ್ಯಾಸಕರಿಂದ ಗುಣಮಟ್ಟದ ಬೋಧನೆ, ವಿಜ್ಞಾನ ಪ್ರಯೋಗಾಲಯ, ಸ್ಮಾರ್ಟ್ ಕ್ಲಾಸ್ಗಳು, ಕಂಪ್ಯೂಟರ್ ಲ್ಯಾಬ್, ಸಿಇಟಿ, ನೀಟ್ ಉಚಿತ ತರಬೇತಿ, ಉಚಿತ ಪಠ್ಯಪುಸ್ತಕ ವಿತರಣೆ, ಗ್ರಂಥಾಲಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ವಿಶಾಲವಾದ ಪರಿಸರ ಹೊಂದಿದ ಕಟ್ಟಡ ಸೌಲಭ್ಯಗಳು ಲಭ್ಯವಿವೆ. ಪಾಲಕರು ಕಾಲೇಜಿಗೆ ಭೇಟಿ ನೀಡಿ ಸೌಲಭ್ಯಗಳನ್ನು ಪರಿಶೀಲಿಸಿ ತಮ್ಮ ಮಕ್ಕಳ ದಾಖಲಾತಿಯನ್ನು ಉಚಿತವಾಗಿ ಮಾಡಿಸಿಕೊಳ್ಳುವಂತೆ ಪ್ರಾಂಶುಪಾಲರಾದ ರಾಜ್ಕುಮಾರ್ ಜಾಧವ್ ಹಾಗೂ ಹಿರಿಯ ಉಪನ್ಯಾಸಕರಾದ ಜ್ಞಾನರೆಡ್ಡಿ ಬೋಗಲೆ, ನರಸಿಂಗ್ ರೆಡ್ಡಿ ಗದ್ಲೆಗಾಂವ್, ಶ್ರೀನಾಥ್ ಮುತ್ತುಗೌಡ ಮತ್ತು ಮುಖೇಶ್ ಚೌಹಾಣ್ ಮನವಿ ಮಾಡಿದ್ದಾರೆ. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅರ್ಜುನ್ಗೆ ಅಭಿನಂದನೆಗಳು. ಈ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವಕಲ್ಯಾಣ ನಗರದ ಕೇಂದ್ರ ಭಾಗದಲ್ಲಿ ಇರ್ತಕ್ಕಂಥ ಬಸವೇಶ್ವರ ವೃತ್ತ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಹೆಡ್ ಪೋಸ್ಟ್ ಆಫೀಸ್, ಮುಖ್ಯ ಅಂಚೆ ಕಚೇರಿ ಹತ್ತಿರದಲ್ಲೇ ನಮ್ಮ ಒಂದು ಸುಸಜ್ಜಿತವಾದಂಥ ನಮ್ಮ ಒಂದು ಕಾಲೇಜ್ ಕಟ್ಟಡ ಇದೆ. ಈ ಒಂದು ಕಾಲೇಜು ಕಟ್ಟಡದಲ್ಲಿ ನೀವೇನಪ್ಪ ಒಂದ್ಸಲ ಪ್ರವೇಶ ಮಾಡಿದಾಗ ನೀವು ಅನಿಸ್ಲಿಕ್ಕಿಲ್ಲ, ಯಾವುದೇ ಒಂದು ಖಾಸಗಿ ಕಾಲೇಜಿಗಿಂತಲೂ ಕೂಡ ಸುಸಜ್ಜಿತವಾದಂಥ ಕಟ್ಟಡ ನಮ್ಮಲ್ಲಿದೆ. ಈ ಒಂದು ನಮ್ಮ ಕಾಲೇಜಿನಲ್ಲಿ ಉತ್ತಮ ತರಗತಿ ಕೋಣೆಗಳು, ಆ ವಿಶಾಲವಾದ ತರಗತಿ ಕೋಣೆಗಳಲ್ಲಿ ಉತ್ತಮವಾದ ಗಾಳಿ ವ್ಯವಸ್ಥೆ, ಫ್ಯಾನು, ಲೈಟು, ಸ್ಮಾರ್ಟ್ ಕ್ಲಾಸು, ಬೆಂಚ್ ವ್ಯವಸ್ಥೆ ಇದೆ. ಅದೇ ರೀತಿ ಉತ್ತಮ ವಿಜ್ಞಾನ ಪ್ರಯೋಗಾಲಯಗಳು ಲಭ್ಯವಿವೆ. ಅದೇ ರೀತಿ ಸ್ಮಾರ್ಟ್ ಕ್ಲಾಸ್ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ಕೋಣೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ. ಹಾಗೂ ವಿಜ್ಞಾನ ವಿಭಾಗದಲ್ಲಂತೂ ಉಚಿತವಾಗಿ ಸಿಇಟಿ ಮತ್ತು ನೀಟ್ ಕ್ಲಾಸ್ಗಳು ಪ್ರತಿ ದಿನ ನಡೀತಾ ಇರ್ತವೆ. ಜೊತೆಗೆ ಉತ್ತಮ ಗ್ರಂಥಾಲಯ ವ್ಯವಸ್ಥೆ ಇದೆ ಹಾಗೂ ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ. ಹಾಗಾಗಿ ಈ ಒಂದು ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯಿಂದ ಶೈಕ್ಷಣಿಕ ಸವಲತ್ತುಗಳು ದೊರೆತಾ ಇವೆ. ಹಾಗಾಗಿ ಬಸವಕಲ್ಯಾಣ ಜನತೆಯಲ್ಲಿ ನಾನು ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಎಲ್ಲ ಪಾಲಕರು ಒಂದ್ಸಲ ನಮ್ಮ ಕಾಲೇಜನ್ನು ಭೇಟಿ ಮಾಡಿ ನಿಮ್ಮ ಮಕ್ಕಳಿಗೆ ಇಲ್ಲಿ ಒಂದು ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸಿಕೊಡ್ತಾ ಇದ್ದೇವೆ. ಹಾಗಾಗಿ ಇದರ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅನ್ನೋದು ಹೇಳ್ತಾ, ಜೊತೆಗೆ ಈ ವರ್ಷ 2026 ಮಾರ್ಚ್ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ಒಟ್ಟಾರೆ ಫಲಿತಾಂಶ 80% ಇದೆ. ಅದರಲ್ಲಿ ಕಲಾ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿ 600 ಪೈಕಿ 540 ಅಂಕ ಗಳಿಸಿದರೆ 540 ನಂಬರ್, ಅಂದ್ರೆ 90% ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಮ್ಮ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿ ಡಿಸ್ಟಿಂಕ್ಷನ್, 7 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್,
6 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಹಾಗೂ ಉಳಿದ ವಿದ್ಯಾರ್ಥಿಗಳು ಎಲ್ಲರೂ ಬಹುತೇಕ ಎಲ್ಲರೂ ಪಾಸ್ ಆಗಿದ್ದಾರೆ. ಹಾಗೂ ಬಹುತೇಕ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆ ನಮ್ಮ ಕಾಲೇಜಿನ ಫಲಿತಾಂಶ ಎಲ್ಲ ವಿಷಯಗಳಲ್ಲಿ 100% ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಮ್ಮ ಈ ವಿಷಯವಾರು ನಾವು ಪರಿಗಣಿಸಿ ಮಾಡಿದಾಗ ನಮ್ಮಲ್ಲೆಲ್ಲ ನುರಿತ ಮತ್ತು ಉತ್ತಮ ಅನುಭವಿ ಇರ್ತಕ್ಕಂತಹ ಉಪನ್ಯಾಸಕರಿದ್ದಾರೆ. ಹಾಗಾಗಿ ಪಾಲಕರಲ್ಲಿ ಮತ್ತು ಮಕ್ಕಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತಾವು ಒಂದು ಸಲ ನಮ್ಮ ಕಾಲೇಜನ್ನು ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂತಹ ಎಲ್ಲ ಸವಲತ್ತುಗಳನ್ನು ನೋಡಿಕೊಂಡು ತಮ್ಮ ಮನದಟ್ಟು ಮಾಡಿಕೊಂಡ ನಂತರ ಇಲ್ಲಿ ನಿಮ್ಗೆ ಉತ್ತಮ ಎನಿಸಿದಂತಾದ್ರೆ ಮಾತ್ರ ಇಲ್ಲಿನಪ್ಪ ನೀವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣ ಈ ಒಂದು ಕಾಲೇಜಿನ ವತಿಯಿಂದ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ಹೇಳುತ್ತಾ 2026 ಮತ್ತು 27ನೇ ಸಾಲಿನ ದಾಖಲಾತಿ ಬಗ್ಗೆ ನಮ್ಮ ಕಾಲೇಜಿನಲ್ಲಿ ಸುಮಾರು ವಿಜ್ಞಾನ, ಕಲಾ ಮತ್ತು ವಾಣಿಜ್ಯ ವಿಭಾಗ ಹೊಂದಿರತಕ್ಕಂಥದ್ದು. ಈ ವರ್ಷದ ನಮ್ಮ ಕಾಲೇಜಿನ ಫಲಿತಾಂಶ ತೆಗೆದುಕೊಂಡಾಗ ಒಬ್ಬ ವಿದ್ಯಾರ್ಥಿ ಅಗ್ರಶ್ರೇಣಿ ಹೊಂದಿರತಕ್ಕಂಥದ್ದು. ಉಳಿದ ಫ್ಯಾಕಲ್ಟಿಯಲ್ಲಿರ್ತಕ್ಕಂಥ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಂಪೂರ್ಣವಾಗಿ 100% ರಿಸಲ್ಟ್ ಬಂದಿರತಕ್ಕಂಥದ್ದು. ಏಕೆಂದರೆ ನಮ್ಮ ಕಾಲೇಜಿನಲ್ಲಿ ಈ ವರ್ಷದ ಫಲಿತಾಂಶ ಮತ್ತು ಮೊದಲು ಕೂಡ ನೋಡಿದಾಗ ಕೂಡ ಒಳ್ಳೆಯ ಉತ್ತಮ ಹೊಂದಿರತಕ್ಕಂಥ ಕಾಲೇಜು ಹೊಂದಿರತಕ್ಕಂಥದ್ದು ಮತ್ತು ಒಳ್ಳೆಯ ಕ್ಯಾಂಪಸ್ ಹೊಂದಿರತಕ್ಕಂಥದ್ದು. ಅದಕ್ಕೆ ಎಲ್ಲ ಒಂದು ನಮ್ಮ ತಾಲೂಕಿನ ಜನರಿಗೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣ ಇದು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಇರ್ತಕ್ಕಂಥದ್ದು. ಈ ಒಂದು ಕಾಲೇಜಿನಲ್ಲಿ ಈ ವರ್ಷದಿಂದ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಕೂಡ ನಾವು ದಾಖಲಾತಿ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ಕೋ ಎಜುಕೇಷನ್ ಹೊಂದಿರತಕ್ಕಂಥದ್ದು. ಈ ವರ್ಷದಿಂದ ನಾವು ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಹೊಂದಿರತಕ್ಕಂಥದ್ದು. ಅದು ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪ್ರಾಕ್ಟಿಕಲ್ ವ್ಯವಸ್ಥೆ ಹೊಂದಿರತಕ್ಕಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಹೊಂದಿರತಕ್ಕಂಥದ್ದು ಮತ್ತು ಸ್ಮಾರ್ಟ್ ಬೋರ್ಡ್ಸ್ ಕೂಡ ಹೊಂದಿರತಕ್ಕಂಥದ್ದು ಮತ್ತು ಕಂಪ್ಯೂಟರ್ ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲ ಒಂದು ಪಾಲಕರಿಗೆ ಒಂದು ತಾಲೂಕಿನ ಹೈಸ್ಕೂಲ್ನಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣದಲ್ಲಿ ತಾವು ದಾಖಲಾತಿ ಮಾಡಿದರೆ ತಮಗೆ ಹೆಚ್ಚಿನ ಒಂದು ಅಂಕಗಳನ್ನು ಪಡೀತಕ್ಕಂಥ ಉತ್ತಮವಾದಂಥ ಒಂದು ಅಂಕಗಳನ್ನು ಪಡೆಯಕ್ಕೆ ನಾವೆಲ್ಲರೂ ಒಂದು ವ್ಯವಸ್ಥಿತ ರೂಪದಲ್ಲಿರ್ತಕ್ಕಂಥ ಇಲ್ಲಿ ನುರಿತ ಉಪನ್ಯಾಸಕರು ಹೊಂದಿರತಕ್ಕಂಥವ್ರು ಮತ್ತು ಸುಮಾರು ನಮ್ಮಲ್ಲಿರ್ತಕ್ಕಂಥ ಇಂಗ್ಲೀಷ್ ಆಗಲಿ, ವಿಜ್ಞಾನ ಆಗಲಿ ಮತ್ತು ಕಲಾ ಆಗಲಿ, ವಾಣಿಜ್ಯ ವಿಭಾಗದಲ್ಲಿ ಎಲ್ಲ ಪರ್ಮನೆಂಟ್ ಲೆಕ್ಚರ್ ಹೊಂದಿರತಕ್ಕಂಥದ್ದು. ಅದಕ್ಕೆ ಈ ಒಂದು ಕಾರಣದಿಂದ ತಮ್ಮ ಈ ಒಂದು ತಾಲೂಕಿನ ಪಾಲಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ತಾವೆಲ್ಲ ತಮ್ಮ ಮಕ್ಕಳಿಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣದಲ್ಲಿ ದಾಖಲಾತಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ನಾನು ನರಸಿಂಹರೆಡ್ಡಿ ಗದ್ದೆಗಾಂವ್, ಹಿಂದಿ ಉಪನ್ಯಾಸಕರು. ಶ್ರೀ ಕುಮಾರ್ ಅರ್ಜುನ್ ದಿಲೀಪ್ ಅಗ್ರಶ್ರೇಣಿಯಲ್ಲಿ ಪಾಸಾಗಿದ್ದಕ್ಕೆ ಅವರಿಗೆ ನಮ್ಮ ಕಾಲೇಜಿನ ಘನ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದ ವತಿಯಿಂದ ಸನ್ಮಾನ ಮಾಡಿ ವಿಶ್ ಮಾಡಲಿಕ್ಕೆ ಬಂದಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಬಸವ ಕಲ್ಯಾಣದ ಜನತೆಗೆ ಸರ್ ತಿಳಿಸಲು ಇಷ್ಟಪಡ್ತೀನಿ. ನಿಯರ್ ಪೋಸ್ಟ್ ಆಫೀಸ್, ಹೆಡ್ ಪೋಸ್ಟ್ ಆಫೀಸ್ ಇದೆಲ್ಲ ಬಸವ ಕಲ್ಯಾಣದಲ್ಲಿ, ಅದು ನಿಯರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿದೆ. ಈ ಕಾಲೇಜಿನ ಫಲಿತಾಂಶ ಬಗ್ಗೆ ನನಗೆ ಹೇಳೋಕ್ಕೆ ಭಾಳ ಗರ್ವ ಮಹಸೂಸಿದೆ. ಈ ಕಾಲೇಜಿನ ಫಲಿತಾಂಶ ನೋಡಿದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸುಮಾರು 7 ಸಬ್ಜೆಕ್ಟ್ನಲ್ಲಿ 100% ರಿಸಲ್ಟ್ ಬಂದಿವೆ ಮೇಡಮ್. ಇದು ನಾಟ್ ಎ ಜೋಕ್. ಬಸವ ಕಲ್ಯಾಣದಲ್ಲಿ ಹೈಯೆಸ್ಟ್ 100% ಬಂದಿದ್ದು ಇದು ಕಾಲೇಜ್ ನಮಗೆ ಹೆಮ್ಮೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಸೋಷಿಯಾಲಜಿ 100% ರಿಸಲ್ಟ್ ಇದೆ, ಎಕನಾಮಿಕ್ಸ್ 100%, ಅಕೌಂಟೆನ್ಸಿ 100%, ಬಯಾಲಜಿ 100%, ಕೆಮಿಸ್ಟ್ರಿ 100%, and mathematics 100%, Hindi 100%, and political science 99%, history 99%, Kannada 98%, English 98%, and physics 99%. ಈ ಥರ ಸರ್ಕಾರಿ ಕಾಲೇಜ್ನಲ್ಲಿ ಈ ಥರ ಫಲಿತಾಂಶ ಬರ್ತಾ ಇದೆ ಅಂದರೆ ನಮಗೆ ಹೇಳಕ್ಕೆ ಭಾಳ. ಅರ್ಜುನ್, ತಂದೆ ದಿಲೀಪ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವ ಕಲ್ಯಾಣ ಅಲ್ಲಿ ಓದುತ್ತಿದ್ದೀನಿ. ಓದಿನ ಉತ್ತೀರ್ಣ ಅಂಕವನ್ನು ತಗೊಂಡಿದ್ದೀನಿ. ಇಲ್ಲಿ ಒಳ್ಳೆಯ ಕ್ಲಾಸಸ್ ನಡೆಸ್ತಾ ಇದೆ, ಒಳ್ಳೆಯ ಟೀಚಿಂಗ್ ಮಾಡ್ತಾರೆ ಸರ್. ರೆಡ್ಡಿ ಸರ್, ಜಾಧವ್ ಸರ, ಮುಖೇಶ್ ಸರ, ಶ್ರೀನಾಥ್ ಸರ ಒಳ್ಳೆಯ ಕ್ಲಾಸಸನ್ನು ಹೇಳ್ತಿದ್ದಾರೆ. ಹಾಗೂ ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಕ್ಲಾಸ್ ಹೇಳ್ತಾರೆ ಮತ್ತು ಸ್ಟಡಿ ಅವರ್ಸ್ನು ಮಾಡಿಸ್ತಿದ್ದಾರೆ. ಒಳ್ಳೆಯ ಲೈಬ್ರರಿ ಇದೆ, ಇಲ್ಲಿ ಓದಲು ಅವಕಾಶ ಇದೆ. ಹಾಗೂ ಜಾಧವ್ ಸರ್ ನಮಗೆ ಸ್ಪೋರ್ಟ್ಸಿಗೆ ಅವಕಾಶ ಕೊಟ್ಟಿದ್ದಾರೆ.
ಎಲ್ಲ ಬಡವ್ರ ಮಕ್ಕಳಿಗೆ ಹೇಳೋದೇನೆಂದರೆ ಇಲ್ಲಿ ಬರಬೇಕು, ವಿಸಿಟ್ ಮಾಡಬೇಕು, ಇಲ್ಲಿ ಅಡ್ಮಿಷನ್ ಮಾಡಬೇಕಂತೂ ನನ್ನ ವಿನಂತಿ ಇದೆ. ಏಕೆಂದರೆ ನನ್ನ 10th 50% ರಿಸಲ್ಟ್ ಇತ್ತು. ಆದರೆ ಸರ್ ಅವರು ನಂಗೆ ಒಳ್ಳೆಯದಾಗಿ ಕ್ಲಾಸಸ್ ಹೇಳಿ ನನಗೆ ಒಳ್ಳೆಯದ ಮಾರ್ಗ ತೋರಿಸಿದ್ದಾರೆ. ಹಾಗಾಗಿ ಇಲ್ಲೂ ಎಲ್ಲರೂ ಬಂದು ಅಡ್ಮಿಷನ್ ಮಾಡಿರಿ ನನ್ನ ಸಹೋದರಿಗೆ ತಿಳಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಶ್ರೀನಾಥ್, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಬಸವ ಕಲ್ಯಾಣ. ಎಲ್ಲ ಬಸವ ಕಲ್ಯಾಣ ತಾಲೂಕಿನ ಜನತೆಗೆ ನನಗೊಂದು ಮನವಿ ಏನೆಂದರೆ, ಸರ್ಕಾರಿ ಪದವಿ ಪೂರ್ವ ಬಸವ ಕಲ್ಯಾಣದಲ್ಲಿ ಈ 2024-25ರ ಸಾಲಿನಲ್ಲಿ ಸುಮಾರು 80% ಪ್ರತಿಶತ ಫಲಿತಾಂಶ ಬಂದಿದೆ. ಮುಂದಿನ ದಿನಗಳಲ್ಲಿ 2026-27ನೇ ಸಾಲಿನ ಅವಧಿಯಲ್ಲೂ ಸಹ ಇದಕ್ಕಿಂತ ಹೆಚ್ಚಿನ ಫಲಿತಾಂಶ ಬರುವಂಥ ಕಾರ್ಯಪ್ರವೃತ್ತಿ ನಾವೆಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಾವೆಲ್ಲ ಉಪನ್ಯಾಸಕರು ಪ್ರಯತ್ನ ಮಾಡ್ತಿದ್ದೇವೆ. ಹಾಗಾಗಿ ಎಲ್ಲರೂ, ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಪ್ರವೇಶವನ್ನು ಪಡೆಯುವ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.